ಅಪ್ಪ ಮತ್ತು ಮಗನ ನಡುವಿರುವಂಥ ಒಂದು ಮಾತು ಎಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಅದೇ ಹಲೋ ಅಪ್ಪ ಲೀಸ್ಟ್ ಸೀಕ್ರೆಟ್. ಇದು ಇವತ್ತು ಇಡೀ ದಿನ ರಾಜಕೀಯ ಚರ್ಚೆಗೆ ಎಡೆ ಮಾಡಿಕೊಟ್ಟಿರೋದು. ಹಾಗಿದ್ದಾಗ ಏನಾಗಿದೆ ಬೆಳವಣಿಗೆ ಅನ್ನುವಂಥದ್ದನ್ನು ಬೆಳಗ್ಗೆಯಿಂದಲೂ ಕೂಡ ನೋಡಿದ್ದೀರಾ. ಆದರೆ ಇದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು ಅದರ ನಂತರ ಆಗಿರುವಂಥ ಬೆಳವಣಿಗೆಗಳು, ಅದರ ನಂತರ ಕೊಟ್ಟಿರುವಂಥ ಹೇಳಿಕೆಗಳು ಇದರಲ್ಲಿ ಬಹಳ ಇದೆ. ಇದರ ಈಗಷ್ಟೇ ಬಂದಿರುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಎಷ್ಟು ಬೇಗ ಇದರಲ್ಲಿ ತಗಲಾಕೊಳ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಅದು ಒಬ್ಬ ವಕೀಲರಾಗಿದ್ದಂಥವ್ರು, ಬಜೆಟನ್ನು ಮಂಡಿಸಿದಂಥವ್ರು 14 ಬಾರಿ, ಮುಖ್ಯಮಂತ್ರಿ 2ನೇ ಬಾರಿ ಆಗಿರುವಂಥವ್ರು. ಇಷ್ಟು ಬೇಗ ಇದರಲ್ಲಿ ಹಿಂಗೆ ಸಿಕ್ಕಾಕೊಳ್ತಾರೆ ಅಂತ ನಾನು ಅಂದ್ಕೊಳ್ಳಿಲ್ಲ. ಆದರೆ ಅವರ ಪುತ್ರ ಮಾಡಿರುವಂಥ ಎಡವಟ್ಟು, ಮಾಜಿ ಶಾಸಕರು ತಂದೆಯವರದಕ್ಕೆ ತೇಪೆ ಹಚ್ಚಕ್ಕೆ ಹೋಗಿ ಅವರು ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ. ಹೇಗೆ ಅದನ್ನು ಚರ್ಚೆಯಲ್ಲಿ ತರೋಣ. ಸದ್ಯಕ್ಕೆ ಈಗ ಆಗಿರುವಂಥ ಬೆಳವಣಿಗೆ, CM ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಒಂದು ಎಡವಟ್ಟನ್ನು ಮಾಡ್ಕೊಳ್ತಾರೆ. ಇವತ್ತು ತಾನು ನೀಡಿದಂಥ ಲಿಸ್ಟ್ ಏನಿದೆ ಅದನ್ನು ಮಾತ್ರ ಮಾಡಿ ಅಂತ ಸಿದ್ದರಾಮಯ್ಯನವ್ರ ಜೊತೆಗೆ ಒಂದು ದೂರವಾಣಿ ಮೂಲಕ ಮಾತನಾಡಿರೋ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಸಾರ್ವಜನಿಕರ ಮುಂದೆನೇ ಲಿಸ್ಟ್ ಬಗ್ಗೆ ಫೋನ್ನಲ್ಲಿ ಮಾತನಾಡ್ತಾರೆ. ಅಪ್ಪ ಹೇಳಿ ಅಂತ ಹೇಳ್ತಾರೆ. ಆಮೇಲೆ ವಿವೇಕಾನಂದ ಯಾರು ಅಂತ ಎಲ್ಲ ಕಡೆಯಿಂದ ಬರುತ್ತೆ. ಆಗ ಮಹಾದೇವ್ ಅವರಿಗೆ ಫೋನ್ ನೀಡಿ ಅಂತ CM ಅವ್ರಿಗೆ ಹೇಳ್ತಾರೆ. ಮಹಾದೇವ್ಗೆ ಫೋನ್ ಕೊಟ್ಟ ತಕ್ಷಣ ಅವರನ್ನು ಯತೀಂದ್ರ ತರಾಟೆಗೆ ತಗೊಳ್ತಾರೆ. ನಾನು ಕೊಟ್ಟಿದ್ದು ಬಿಟ್ಟು ಬೇರೆ ಯಾವುದು ಅಂತ ಪ್ರಶ್ನಿಸ್ತಾರೆ. ನನಗದೆಲ್ಲ ಗೊತ್ತಿಲ್ಲ, ನಾನು ಕೊಟ್ಟಿರೋ 4-5 ಮಾತ್ರ ಮಾಡಬೇಕು ಅಂತ ಸೂಚನೆ ಹೊರಡಿಸ್ತಾರೆ. ಸೂಚನೆ ಅಂತಿರೋ ಆದೇಶ ಅಂತಿರೋ ಹೊರಡಿಸ್ತಾರೆ. ಸೊ ಇದರಲ್ಲಿ ವಿಡಿಯೋದಲ್ಲಿ ಪ್ರಸ್ತಾಪಿಸಿರುವಂಥ ಮಹಾದೇವ್ CM ಸಿದ್ದರಾಮಯ್ಯನವರದ ಹತ್ತಿರದ ಸಂಬಂಧಿ ಅಂತ ಹೇಳಲಾಗ್ತಾ ಇದೆ. ನಾಟ್ ಕ್ಲಿಯರ್. ಸದ್ಯ ಈ ವಿಡಿಯೋ ರಾಜ್ಯ ರಾಜಕೀಯದಲ್ಲಿ ಈಗ ಭಾರಿ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಇಲ್ಲಪ್ಪ, ಇದು ಯಾವುದು ಕೊಟ್ಟಿದ್ದು ಯಾರು? ಆ ಮಾದೇವ್ ಕೊಡಿ, ಅವನಿಗೆ ಅದಕ್ಕೆ ಹೇಳಿದ್ದು ಕೊಡಿ. ಆ ಮಾದೇವ್ ನಾನು ಕೊಟ್ಟಿರೋದೇ 5 ಕೊಡಿ. ಅದು ಹಲೋ ಮಾದೇವ್, ಯಾಕೆ ಯಾವ್ದಾಗ ಕೊಡ್ತಾ ಇದ್ದೀರಿ? ಮತ್ತು ಇದೆಲ್ಲ ಯಾರು ಕೊಡ್ತಿರೋದು ಅಲ್ಲಿಗೆ ಲಿಸ್ಟಲ್ಲಿ? ಇಲ್ಲ ಬೇಡ, ಅದೆಲ್ಲ ಬೇಡ, ನಾನು ಯಾವ್ದು 4-5 ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ. ಹಲೋ ಅಪ್ಪ, ಏನು ಬೇಕು? ವಿವೇಕಾನಂದ ಎಲ್ಲಿಗೆ? ಇಲ್ಲಪ್ಪ, ಇದು ಯಾವುದು ಕೊಟ್ಟಿದ್ದು ಯಾರು? ಆ ಮಾದೇವ್ ಕೊಡಿ, ಅವನಿಗೆ ಅದಕ್ಕೆ ಹೇಳಿದ್ದು ಕೊಡಿ. ಆ ಮಾದೇವ್ ನಾನು ಕೊಟ್ಟಿರೋದೇ 5 ಕೊಡಿ. ಅದು ಹಲೋ ಮಾದೇವ್, ಯಾಕೆ ಯಾವ್ದಾಗ ಕೊಡ್ತಾ ಇದ್ದೀರಿ? ಮತ್ತು ಇದೆಲ್ಲ ಯಾರು ಕೊಡ್ತಿರೋದು ಅಲ್ಲಿಗೆ ಲಿಸ್ಟಲ್ಲಿ? ಇಲ್ಲ ಬೇಡ, ಅದೆಲ್ಲ ಬೇಡ, ನಾನು ಯಾವ್ದು 4-5 ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ. ಸರಿ, ಉಟ್ಕೊಳ್ಳುವಂಥ ಹಲವು ಪ್ರಶ್ನೆಗಳು ಇದರಲ್ಲಿ ಇದ್ದಾವೆ. 4-5 ಅಂದರೆ ಏನು ಅಂತ ಹೇಳಿ, ಲಿಸ್ಟ್ ಅಂದರೆ ಯಾವುದು ಲಿಸ್ಟು ಅಂತ ಹೇಳಿ. ಸೊ ಮಹಾದೇವ್ ಕೊಡಿ ಅಂತಂದ್ರೆ ಮಹಾದೇವ್ ಯಾರು ಅಂತ ಹೇಳಿ. ಸೊ ವಿವೇಕಾನಂದ ಎಲ್ಲಿಗೆ ಅಂತ ಬರುತ್ತೆ. ಎಲ್ಲಿಗೆ? ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಬಹಳ ಕ್ಯೂರಿಯಾಸಿಟಿ ಇದೆ ವಿಚಾರದಲ್ಲಿ. ಅದಕ್ಕೆ ತೇಪೆ ಹಚ್ಚುವಂಥ ಕೆಲಸ ಆಮೇಲೆ ನಡೆಯುತ್ತೆ. ಅದು ಸ್ವತಃ ಅವರ ತಂದೆ ಸಿದ್ದರಾಮಯ್ಯನವರಿಂದ. ಅದು ಹೇಗೆ ಅನ್ನುವಂಥದ್ರ ವಿಚಾರಕ್ಕೆ ಆಮೇಲೆ ಬರೋಣ. ಸೊ ಇದರ ಮುಂದುವರೆದ ಭಾಗದಲ್ಲಿ ಕುಮಾರಸ್ವಾಮಿ ಅವರು ಹರಿಯಾಯಕ್ಕೆ ಶುರು ಮಾಡ್ತಾರೆ ಸಿದ್ದರಾಮಯ್ಯನವ್ರ ಮೇಲೆ. ಏನು ಇಷ್ಟು ದಿನ ನಾನು ಆರೋಪ ಮಾಡ್ತಾ ಇದ್ನಲ್ಲ, ಅದಕ್ಕೆ ಇವತ್ತು ಸಾಕ್ಷಿ ಸಿಕ್ಕಿದೆ ಅಂತ ಕುಮಾರಸ್ವಾಮಿ ಅವರು ಇವತ್ತು ಹರಿಹಾಯ್ದರು. ಯತೀಂದ್ರ ವಿಡಿಯೋ ವೈರಲ್ ಬಗ್ಗೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು. ಈ ಹಿಂದೆ ಯಡಿಯೂರಪ್ಪನವರು CM ಆಗಿದ್ದಾಗ ವಿಜೇಂದ್ರ ಹಸ್ತಕ್ಷೇಪ 20-25% ಎಲ್ಲ ಪಡಿತಾರೆ ಅಂತ ಸಿದ್ದರಾಮಯ್ಯನವರು ಆರೋಪ ಮಾಡಿದ್ರಲ್ಲ. ಹಾಗಾದರೆ ಇವತ್ತು ನಿಮ್ಮ ಪುತ್ರ ಮಾಡ್ತಿರೋದೇನು? ನಿಮಗೆ ಆತ್ಮಸಾಕ್ಷಿ ಇದ್ದರೆ ಕೂಡಲೇ CM ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಂತ ಕುಮಾರಸ್ವಾಮಿ ಅವರು ಇವತ್ತು ಆಗ್ರಹಿಸಿಬಿಟ್ರು ರಾಜೀನಾಮೆಗೆ. ಸೊ ಯತೀಂದ್ರ 4-5 ಹೇಳಿದ್ದೆ ಅಂದಿದ್ರು. ಯಾರು ವಿವೇಕಾನಂದ? 4-5 ಅಂದರೆ ಏನು? ಯಾರು ಕರೆ ಮಾಡಿದ್ದು? ಯಾರದ್ದು ಆ ಲಿಸ್ಟು? ಆಶ್ರಯ ಮನೆಯದ್ದ? CM ಪರಿಹಾರ ನಿಧಿ ಹೆಸರ ಅಂತ ಕುಮಾರಸ್ವಾಮಿ ಅವರು 10 ಹಲವು ಪ್ರಶ್ನೆಗಳನ್ನು ಕೇಳಿದರು. ಸೊ CSR ಫಂಡ್ ಆದರೆ ದಾಖಲೆ ಇಡ್ಲಿ ಅಂತ ಕುಮಾರಸ್ವಾಮಿ ಅವರು ಸವಾಲನ್ನು ಹಾಕಿದ್ರು. ಏನಿತ್ತು ಮಾತು ನೋಡ್ಬಿಡಿ. ಯಡಿಯೂರಪ್ಪನವರು ವಿಜಯೇಂದ್ರದ ಬಗ್ಗೆ ಇದೇ ಮುಖ್ಯಮಂತ್ರಿಗಳು ಮಾತಾಡಿದ್ರಲ್ಲ ಹಿಂದೆ, ಯಾವ ಆಧಾರದ ಮೇಲೆ ಮಾತಾಡಿದ್ರು? 20-25% ಅಂತ ಹೇಳಿ ಕೊಡಿಲ್ಲ ಅವನ ಮಾದೇವನಿಗೆ. ಎಲ್ಲ ಯಾಕಪ್ಪ, ಯಾವುದೋ ಹೆಸರು ಕೊಟ್ಟಿದೆಯಾ? ನಾನು ಹೇಳಿದ್ದೆ 4-5 ಲಿಸ್ಟಲ್ಲಿ, ಅದು ಬಿಟ್ಟು ಬೇರೆ ಯಾವುದೋ ಮಾಡೋದು ಬೇಡ ಅಂತ ಹೇಳಿದ್ರೆ ಏನು ಅದು? ಯಾರು ವಿವೇಕಾನಂದ? ಯಾವುದು 4-5 ಲಿಸ್ಟ್ ಕೊಟ್ಟಿರೋದು? ಫೋನ್ ಮಾಡಿ ಎತ್ತಿರ ಕೇಳಿದ್ಯಾರು? ಆ ಫೋನ್ ಯಾರದು? ಮುಖ್ಯಮಂತ್ರಿಗಳದಲ್ವಾ? ಕರೆ ಮಾಡಿದ್ದು ಮಗನಿಗೆ. 4-5 ಲಿಸ್ಟು, ಯಾವ್ದು ಲಿಸ್ಟ್ ಅದು? ಏನು ಆಶ್ರಯ ಮನೆದಾ?
ಇಲ್ಲ ಯಾರಿಗಾದರೂ ಎಂಥದ್ದು ಮುಖ್ಯಮಂತ್ರಿಗಳು ಪರಿಹಾರ ನಿಧಿ ಕೊಡ್ತಾರಲ್ಲ, ಆ ಪರಿಹಾರ ನಿಧಿದ ಹೆಸರುಗಳ ಅಲ್ಲಿ ಯಡಿಯೂರಪ್ಪನ ಮಕ್ಕಳಿಗೆ ಹೇಳಿದ್ರಲ್ಲ. ಯಾರಿಗೆ ಕರೆ ಮಾಡಿದ್ರು ಅಂದರೆ ದ್ಯಾಟ್ಸ್ ಆಲ್ ಕ್ಲಿಯರ್. ಯತೀಂದ್ರ ಅವ್ರು ಯಾರಿಗೆ ಕರೆ ಮಾಡಿದ್ರು ಅಂದರೆ ಸಿದ್ದರಾಮಯ್ಯನವ್ರಿಗೆ. ಹಲೋ ಅಪ್ಪ ಅಂತಂದರೆ ಇನ್ಯಾರಿಗೆ ಅಪ್ಪ ಅಂತ ಕರೀತಾರೆ? ಸಿದ್ದರಾಮಯ್ಯನವ್ರಿಗೆ ಕರಿಬೇಕು. ಅದು ಸಿದ್ದರಾಮಯ್ಯನವ್ರ ಜೊತೆಗೆ ಮಾತನಾಡಿದ್ದು, ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದರು. ಆದರೆ ಕ್ವಶನ್ ಇರೋದು ಅಲ್ಲೇ ಇರೋದು. 4-5 ಅಂದರೆ ಏನು? ನಾನು ಹೇಳಿದ್ದಿದೆಯಲ್ಲ ಅದನ್ನು ಮಾತ್ರ ಮಾಡಿ ಅಂತ ಹೇಳಿ. ಸಿದ್ದರಾಮಯ್ಯನವರು ಈಗ ಇತ್ತೀಚೆಗೆ ಬಿಟ್ಟಿದ್ದಾರಲ್ಲ, ಅದಕ್ಕೂ ಲಿಂಕೇ ಆಗೋಕ್ಕೆ ಸಾಧ್ಯ ಇಲ್ಲ. ಹೇಗೆ? ಅವೆಲ್ಲವೂ ಬರೋಣ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಈ ಸಬ್ಜೆಕ್ಟ್ ಬಗ್ಗೆ. ಗೊತ್ತಿಲ್ಲ ಕಾಂಗ್ರೆಸ್ ಹೇಗೆ ಇದನ್ನು ಹೇಳುತ್ತೆ ಅಂತ. ಇನ್ನು BJP ಅವರು ಬಿಡ್ತಾರಾ? ಸಿಕ್ಕಿದ್ದೇ ಚಾನ್ಸು, ಮುಗಿ ಬಿದ್ದರು. ಸೊ ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ BJP ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇದೆ, CM-ಗಿಂತಲೂ ಪವರ್ಫುಲ್ ಈ ಶಾಡೋ CM ಅಂತ BJP ಟ್ವೀಟ್ ಮಾಡಿದೆ. ಸೊ ಏನು ಹೇಳಿದ್ದಾರೆ BJP ಅವರು ನೋಡೋಣ. ಅವರೇ ನಮ್ಮ ಮೇಲೆ ಆರೋಪ ಮಾಡ್ತಾರೆ 40% ಸರ್ಕಾರ ಅಂತೇಳಿ. ಆರೋಪ ಮಾಡಿದ್ದಷ್ಟೇನೆ, ಅದರ ಅನುಷ್ಠಾನವನ್ನ, ಇಂಪ್ಲಿಮೆಂಟೇಷನ್ ಅನ್ನ ಈ ಸರ್ಕಾರ ಮಾಡ್ತಾ ಇದೆ. ಕುಂತಲ್ಲಿ ನಿಂತಲ್ಲಿ ಅವ್ಯವಹಾರಗಳು ನಡೀತಾ ಇದೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಟ್ರಾನ್ಸ್ಫರ್ ದಂಧೆಯಲ್ಲಿ ಇಳಿದಿರ್ತಕ್ಕಂಥದ್ದು ಫ್ರಮ್ ದ ಡೇ 1 ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲೇ ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಆಗ್ತಿರುವಂಥದ್ದು ಕಾನೂನಿನ ಪ್ರಕಾರವಾಗಿ ಎಷ್ಟು ಸರಿ ಇದೆ, ನೀವು ಉತ್ತರ ಕೊಡಬೇಕು. ಹಾಗಾಗಿ ಇವತ್ತು ಈ ವಿಚಾರದಲ್ಲಿ ಕಣ್ಣು ಮುಂದೆ ಸಿಕ್ಕಿರುವಂಥ ಈ ಸಾಕ್ಷಿ ಆಧಾರಿತವಾಗಿ ತಕ್ಷಣ ಯತೀಂದ್ರ ಸಿದ್ದರಾಮಯ್ಯವ್ರ ಮೇಲೆ ತಕ್ಷಣ ಕ್ರಮ ವಹಿಸುವಂಥದ್ದಾಗಬೇಕು. ಇಂಥದ್ದು ಎಲ್ಲೇ ಇದ್ರೂ ಇಂಥ ಕ್ರಮಗಳು ಜರುಗಿಸಬೇಕು. ಅಧಿಕಾರ ದುರ್ಬಳಕೆ ಆಗಿದೆ ಅನ್ನೋಂಥದ್ದು ಯಾವಾಗಲೂ ನಾವು ಮಾಡ್ತಿದ್ದಂಥ ಆರೋಪಕ್ಕೆ ಸಿಕ್ಕಿರುವಂಥ ಒಂದು ಸಾಕ್ಷಿ ಮತ್ತು ಒಂದು ಜಯ. ವಿಡಿಯೋ ಏನಿದೆ ಅದು ಭಾಳ, ಇದು 10ನೇದೋ 15ನೇದೋ ಇರಬೇಕು. ಈಗಾಗಲೇ ಭಾಳ ಪ್ರಚಾರ ಆಗಿದೆ. ಈ ಸರ್ಕಾರ ಬಂದ ಮೇಲೆ ಟ್ರಾನ್ಸ್ಫರ್ ದಂಧೆ ಇವೆಲ್ಲ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಿಂದೆನೂ ಕೂಡ ಯತೀಂದ್ರ ಅವರು ಮಾಡ್ತಾರೆ ಅನ್ನೋದು ಆಗಲೂ ಕೂಡ ರಾಜೀನಾಮೆಯನ್ನು ನಾವೆಲ್ಲರೂ ಕೇಳಿದ್ರಿ. ಸೊ ಕಾಂಗ್ರೆಸ್ ಅಂದರೆ ಈ ಥರ ದಂಧೆ ಮಾಡೋದು. ಸೊ ಈ ಎಲ್ಲ ಬೆಳವಣಿಗೆಗಳಾದ ನಂತರ ಇದನ್ನೊಂದಿಷ್ಟು ರಿಪೇರಿ ಕೆಲಸ ಮಾಡೋದನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದರು. ಹೇಗೆ ರಿಪೇರಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿದ್ರೆ ರಿಪೇರಿ ಆಗಲಿಲ್ಲ, ಇನ್ನೊಂದಿಷ್ಟು ಡ್ಯಾಮೇಜ್ ಆಯಿತು. ಹೇಗೆ ನೋಡಿ. ಅವರು ಮಾತಾಡಿದ್ರು CSR ಫಂಡ್ ಮೇಲೆ. CSR ಫಂಡ್ ಲಿಸ್ಟ್ ಏನಾಯ್ತು ಅಂತ ಸ್ಕೂಲ್ ಬಿಲ್ಡಿಂಗ್ಗಳ ಬಗ್ಗೆ ಮಾತಾಡಿದ್ರು. ಈಸ್ ಎ ಚೇರ್ಮನ್ ಆಫ್ ದಿ ಆಶ್ರಯ ಕಮಿಟಿ, ಗೊತ್ತಾಯ್ತು, XMLA. ಅದ್ರ ಬಗ್ಗೆ ಮಾತಾಡಿರೋದು. ನಾನು ನನ್ನ ಕ್ಷೇತ್ರ ನೋಡ್ಕೊಂತ ಹೇಳಿದ್ದೀನಿ. ಅದ್ರ ಬಗ್ಗೆ ಮಾತಾಡಿದ್ರೆ ವರ್ಗ ಅದಕ್ಕೆ ಲಿಂಕ್ ಮಾಡಿಬಿಟ್ಟಿದ್ದೀರಿ. ನನ್ನ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಟ್ರಾನ್ಸ್ಫರ್ ಯಾರಾದರೂ ತೋರಿಸಿದ್ರೆ ದುಡ್ಡು ತಕ್ಕ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ರಾಜಕೀಯದಿಂದ ನಿವೃತ್ತಿ ಆಗುತ್ತೆ. ಈಗ ಯತೀಂದ್ರ ನನ್ನ ಜೊತೆ ಮಾತಾಡಿದ, ನಾನು CRS ಫಂಡ್ ಏನಾಯ್ತಪ್ಪ ಅಂತ ಕೇಳಿದೆ. ಅದಕ್ಕೆ ಮಾದೇವನಿಗೆ ಹೇಳಿದ್ದೀನಿ, ಲಿಸ್ಟ್ ಕೊಟ್ಟಿದ್ದೀನಿ ಮಾದೇವನ ಕೈಯಲ್ಲಿ ಅಂತ ಹೇಳ್ದ. ಅದು ಲಿಸ್ಟ್, ಅದು ಟ್ರಾನ್ಸ್ಫರ್ ಲಿಸ್ಟ್. ಇವ್ರು ಏನಾಗಿದೆ ಅಂತಂದ್ರೆ, ಇವ್ರ ಕಾಲದಲ್ಲಿ ಏನು ನಡೀತಿತ್ತು ಅದು ಬಿಟ್ಟು ಈಚೆಗೆ ಬರೋಕ್ಕಾಗದೇ ಇಲ್ಲ ಇವ್ರ ಕೈಯಲ್ಲಿ. ತುಂಬ ಇಂಟೆಲಿಜೆಂಟ್ ಆಗಿ ಅದನ್ನು ಸಿದ್ದರಾಮಯ್ಯನವರು ಕ್ಲೀನಾಗಿ ತಳ್ಳೋ ಪ್ರಯತ್ನ ಮಾಡಿದರು. ಬಟ್ ಅದರಲ್ಲಿ ಪಾರ್ಟ್ಲಿ ಯಶಸ್ವಿ ಆಗೋ ರೀತಿಯಲ್ಲಿ ಕಾಣಿಸ್ಕೊಂಡ್ರು. ಬಟ್ ಹಂಗೆ ಆಗಲಿಲ್ಲ. ಯಾಕೆ ಅಂತಂದರೆ ಯತೀಂದ್ರ ಅವ್ರು ಮಾತನಾಡಿರುವಂಥ ಮಾತಿಗೂ ಸಿದ್ದರಾಮಯ್ಯನವ್ರು ಹೇಳ್ತಾ ಇರುವಂಥ ಮಾತಿಗೂ ಲಿಂಕೇ ಆಗೋದಿಲ್ಲ. ಅದಾದಮೇಲೆ ಅವ್ರು ಮಾಡಿರುವಂಥ ಒಂದು ಟ್ವೀಟ್ ಇದೆಯಲ್ಲ, ಈ ಟ್ವೀಟಲ್ಲಿ ಅವ್ರು ಹಾಕಿ ಅಟ್ಯಾಚ್ ಮಾಡಿದ್ದಿದೆಯಲ್ಲ, ಇದಕ್ಕಂತೂ ಇನ್ನೂ ಲಿಂಕ್ ಆಗೋದಿಲ್ಲ. ಭಾಳ ಮಜಾ ಇದೆ. ಅದು ಯಾರು ಆಫೀಸರ್ ಇವರಿಗೆ ಈ ಐಡಿಯಾ ಕೊಟ್ಟರೋ ಗೊತ್ತಿಲ್ಲ ನನಗೆ. ಇದನ್ನು ಹೆಂಗಾದರೂ ಮಾಡಿ ತೇಪೆ ಹಚ್ಬಿಟ್ಟು ಇದಕ್ಕೊಂದಿಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಬಟ್ ಇದನ್ನು ಮಾಡೋಕ್ಕೆ ಹೋಗ್ಬಿಟ್ಟು ಮತ್ತೆ ತಗಲಾಕೊಂಡ್ರು. ಯಾಕೆ? ಅದನ್ನು ಡಿಬೇಟಲ್ಲಿ ಬಂದಾಗ ಹೇಳ್ತೀನಿ. ಸೊ ಇದಕ್ಕೆ DK ಶಿವಕುಮಾರ್ ಅವರು ಕೂಡ ಬಂದರು. ಒಂಚೂರು ನಾನು ನಿಂತ್ಕೊಳ್ಳೋಣ, ಹೇಗಾದರೂ ಮಾಡಿ ರಕ್ಷಣೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಅದನ್ನು DK ಶಿವಕುಮಾರ್ ಅವರು ಮಾಡಿದರು.